ಕ್ರೀಡಾಪಟುಗಳಿಗೆ ಸಾಧನೆ ಮಾಡುವ ಹುಮ್ಮಸ್ಸಿನ ಜೊತೆಗೆ ತರಬೇತುದಾರರು ಹಾಗೂ ಪೋಷಕರ ಸಹಕಾರವಿದ್ದಲ್ಲಿ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ ಎಂದು ಶನಿವಾರ ಸಂತೆ ಪೊಲೀಸ್ ವೃತ್ತ ನಿರೀಕ್ಷಕ ಕೃಷ್ಣರಾಜ್ ಅಭಿಪ್ರಾಯಪಟ್ಟರು. ಶನಿವಾರ ಸಂತೆಯ ಮಾಲಂಬಿ ಬ್ರದರ್ಸ್ ವತಿಯಿಂದ ಮಾಲಂಬಿಯಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಸೋಮವಾರಪೇಟೆ, ಕುಶಾಲನಗರ ತಾಲೂಕು ಹಾಗೂ ಹಾಸನ ಜಿಲ್ಲೆಯ ಮರಿಯನಗರ ಮತ್ತು ಅರಗಲ್ಲು ತಂಡಗಳಿಗೆ ಏರ್ಪಡಿಸಿದ್ದ ವಾಲಿಬಾಲ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕ್ರೀಡಾ ಪ್ರತಿಭೆ ಅಡಗಿರುತ್ತದೆ. ಅದನ್ನು ಪೋಷಕರು ಮತ್ತು ಶಾಲೆಯ ದೈಹಿಕ ಶಿಕ್ಷಕರು ಗುರುತಿಸಿ ಉತ್ತಮ ಕ್ರೀಡಾಪಟುಗಳಾಗಿ ತಯಾರು ಮಾಡಬೇಕು. ಮುಂದೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಕೊಡುಗೆ ನೀಡುತ್ತಾರೆಂದು ಹೇಳಿದರು. ಮಕ್ಕಳು ಟಿವಿ ಮುಂದೆ ಕುಳಿತು ಕಾಲಹರಣ ಮಾಡದೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಕಿವಿಮಾತು ಹೇಳಿದರು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವೆಲ್ಲರೂ ಒಗ್ಗೂಡುವುದು ಹೇಗೆ ಒಂದು ಸಂಘಟನಾ ಮನೋಭಾವ, ಇದರಲ್ಲಿ ಸೋಲು ಗೆಲುವು ಅನ್ನೋದು ಇದ್ದೇ ಇರ್ತದೆ. ಆ ಒಂದು ನನ್ನ ಟೀಮು ಸೋಲ್ತು ನನ್ನ ಟೀಮ್ ಗೆಲ್ತು ಅನ್ನೋದು ಬೇಡ. ಎಲ್ಲರೂ ಕೂಡ ಅದು ಸಮಾನವಾಗಿ ಅದನ್ನು ನೋಡಬೇಕಾಗ್ತದೆ. ಸೋಲು ಗೆಲುವನ್ನು ಸಮಾನವಾಗಿ ನೋಡಬೇಕಾಗ್ತದೆ. ಹಾಗೆ ನಮ್ಮ ತೀರ್ಪುಗಾರರ ತೀರ್ಪೇ ಅಂತಿಮವಾಗಿರ್ತದೆ. ಆಯೋಜಕರು ಈ ಬಗ್ಗೆ ಗಮನ ಹರಿಸಿ ಯಾವುದೇ ರೀತಿ ತೊಡಕುಗಳು ಆಗದಾಗೆ ನಿರ್ವಹಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ಪಂದ್ಯಾವಳಿಗಳು ಅಂತ ಹೇಳಿದ್ರೆ ಪೊಲೀಸ್ನವರು ಮುಂದೆ ನಿಂತ್ಕೊಂಡು ಆಟಾಡ್ತಕ್ಕಂಥ ವಿಚಾರ ಬೇಡ. ಏಕೆಂದರೆ ಒಂದು ಸೌಹಾರ್ದಯುತವಾಗಿ ಆಡ್ತಕ್ಕಂಥದ್ದು ಕ್ರೀಡೆ. ಸೌಹಾರ್ದತೆಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಶನಿವಾರ ಸಂತೆಯಲ್ಲಿ ಈ ಒಂದು ವಾಲಿಬಾಲ್ ಪಂದ್ಯಾವಳಿನ ಆಯೋಜನೆ ಮಾಡಿ ಒಂದು ಎಲ್ಲೂ ಮನೋರಂಜನೆ ನೀಡ್ತಕ್ಕಂಥ ವಿಚಾರವಾಗಿರೋದ್ರಿಂದ ಚೆನ್ನಾಗಿ ಸುಸ್ಥಿರ ನಡೀಲಿ ಅಂತ ಹೇಳ್ಕೊಳ್ತಾ ನಿಮ್ಮೆಲ್ಲರಿಗೂ. ಆಲೂರು ಸಿದ್ದಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದ ಬಹಳಷ್ಟು ಕ್ರೀಡಾಪಟುಗಳು ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಈ ಭಾಗದ ಯುವ ಸಮೂಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು. ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಂಡು ಇತರರಿಗೆ ಮಾದರಿಯಾಗಬೇಕೆಂದು ಕರೆ ನೀಡಿದರು. ಮುಂದುವರ್ಕೊಂಡು ನಮ್ಮ ಗ್ರಾಮದ ಈಗಾಗಲೇ ಮಾಲಂಬಿ ದೇವಸ್ಥಾನದ್ದು ಗ್ರಾಮ ದೇವತೆ ಇದು ನಡೀತಾ ಇದೆ. ಅದಕ್ಕೂ ಸಹ ಇದೇ ತರ ಸಹಕಾರ ಕೊಟ್ಟು ತಾವೆಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ನಾನು. ಉದ್ಯಮಿ ಆಲೂರು ಜಯಕುಮಾರ್ ಮಾತನಾಡಿ, ಮಕ್ಕಳು ಯುವಕರು ಕ್ರೀಡಾಸಕ್ತಿ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ನಮ್ಮ ವೃತ್ತ ನಿರೀಕ್ಷಕರು ಹೇಳಿದ್ರು, ಕ್ರೀಡೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಅನುಕೂಲ ಆಗ್ತದೆ. ಜೊತೆಗೆ ನಾವು ಇವತ್ತು ಈ ಸ್ಪೋರ್ಟ್ಸ್ ಅನ್ನೋಂಥದ್ದು ಒಂದು ಗೆಲುವು ಸೋಲು, ನಾವು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ. ನಾನು ಗೆದ್ದೆ ಅಂತೇಳಿ ಅಹಂ ಪಡುವಂಥದ್ದಲ್ಲ, ಸೋಲನ್ನು ಒಪ್ಕೊಳ್ಬೇಕು. ಗೆಲುವು ಗೆಲುವೆ, ಅದಕ್ಕೆ ನಾವು ಉತ್ತೇಜನವನ್ನು ಕೊಡಬೇಕು. ಹಾಗೆ ನಾವು ಇವತ್ತು ಇಲ್ಲಿ ಕಾರ್ಯಕ್ರಮ ನೋಡಿದರೆ ತುಂಬ ಕಡಿಮೆ ನೀರಸ ಪ್ರತಿಕ್ರಿಯೆ ಕಾಣಿಸ್ತಾ ಉಂಟು. ಅದು ತುಂಬ ಬೇಸರ. ಎಷ್ಟೇ ಇರ್ಬೋದು ಕೆಲಸ ಕಾರ್ಯಗಳು ನಮಗೆ, ಅದನ್ನೆಲ್ಲ ಬದಿಗೊತ್ತಿ ಈ ಒಂದು ದಿನಕ್ಕೆ ನಾವು ಈ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ನೀಡಿಲ್ಲ ಅಂತಾದರೆ ಮುಂದೆ ನಾವು ಕ್ರೀಡೆಗಳಲ್ಲಿ ನಾವು ಭಾಗವಹಿಸೋದನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಇಂತಹ ಕ್ರೀಡಾ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚು ಆಗಮಿಸಿ ಈ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿ. ಮಾಲಂಬಿ ಬ್ರದರ್ಸ್ ತಂಡದ ಅಧ್ಯಕ್ಷ ಸಿದ್ದಪ್ಪಾಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್, ಪ್ರಮುಖರಾದ ಕಾಫಿ ಬೆಳೆಗಾರ ಸುರೇಶ್ ಎಂಡಿ, ಸರೋಜ ಮಹಾಂತಪ್ಪ, ಉದ್ಯಮಿ ಶೇಖರ್, ತೀರ್ಥಪ್ರಸಾದ್, ಸುಬ್ರಹ್ಮಣ್ಯ, ಮಾಲಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಮಾಲಂಬಿ ವಿನಾಯಕ ಸೇವಾ ಸಮಿತಿ ಅಧ್ಯಕ್ಷ ಲಿಂಗರಾಜು ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.